ಸರ್ ಏನು ಸರ್ ಜೇನುಗೂಡೆಲ್ಲ ಇಟ್ಟಿದ್ದೀರಲ್ಲ? ಹೌದು ಮೇಡಮ್, ಇದು ನಾವು ಪ್ರತಿಯೊಂದು ಪ್ಲಾಟ್ಗೂ ನಾವು ಅವೈಲೇಬಲ್ ಕೊಡ್ತಾ ಇದ್ದೀವಿ ಎಲ್ಲ ಕಸ್ಟಮರ್ಸ್ಗೂ. ಯಾರ್ಯಾರು ಪ್ಲಾಟ್ ಬೈಯರ್ಸ್ ಇರ್ತಾರೆ ಅವ್ರಿಗೆಲ್ಲ ಒಂದೊಂದು ಪ್ಲಾಟ್ಗೂ ಒಂದೊಂದು ಜೇನಿನ ಗೂಡು ಕೊಟ್ಟು ಅದನ್ನು ಮೇಂಟೆನೆನ್ಸ್ ಮಾಡಿಕೊಡ್ತೀವಿ. ಸರಿ, ಏನು ಜೇನ್ ಬಾಕ್ಸ್ ಶೋಫಿಗೆ ಅಷ್ಟೇ ಇಟ್ಟಿದ್ರೆ ಆಲ್ರೆಡಿ ಕೂರಿಸಿದ್ದೀರಾ? ಮೇಡಮ್ ಶೋ ಆಫ್ ಏನು ರೆಡಿ ಇದೆ ನಿಮಗೆ. ನೋಡಿ ಇಲ್ಲಿ ಜೇನು ಆಲ್ರೆಡಿ ಹುಳ ಎಲ್ಲ ಬಂದು ಬೇಕಾಗಿರೋಂಥ ನಿಮಗೆ ಜೇನುತುಪ್ಪನ ರೆಡಿ ಮಾಡ್ತಾ ಇದೆ. ಪ್ರಾಮಾಣಿಕವಾಗಿ ಇರೋಂಥ ಜೇನುತುಪ್ಪ ನಿಮಗೆ ರೆಡಿ ಆಗುತ್ತೆ. ಓಕೆ, ಹಾಗಾದ್ರೆ ಆಲ್ರೆಡಿ ತೆಗ್ದಿದ್ರಿ ಅಂದಂಗೆ ಆಯ್ತು ಜೇನುತುಪ್ಪ ಎಲ್ಲ. ಇದರಲ್ಲಿ 2-3 ಸರಿ ಹಾರ್ವೆಸ್ಟ್ ಮಾಡಿದ್ದೀವಿ. ಇಲ್ಲಿ ದಿನನಿತ್ಯ ಬರೋವಂಥ ನಮ್ಮ ಕಸ್ಟಮರ್ಸ್ಗೆ ಕೊಟ್ಟಿರ್ತೀವಿ ಗಿವ್ ಅವೇ. ಅವರು ತೊಗೊಂಡೋಗಿ ಅವರ ಸ್ನೇಹಿತರಿಗಾಗಿರ್ಬೋದು ಅವ್ರ ಕುಟುಂಬಕ್ಕೆ ಎಲ್ಲ ಬಳಸ್ಕೊತಾರೆ. ಇದೇನಂದರೆ ನಿಮಗೆ ಮಿನಿಮಮ್ 1.5 ತಿಂಗಳಿಂದ 2 ತಿಂಗಳಿಗೆ ನಿಮ್ಗೆ ಮಿನಿಮಮ್ ಅರ್ಧ ಲೀಟ್ರು ಹನಿ ಸಿಗುತ್ತೆ. ಅದು ನ್ಯಾಚುರಲ್. ನಿಮಗೆ ಅಲ್ಲಿ ಸಿಟಿಯಲ್ಲಿ ಸಿಗೋವಂಥದ್ದೆಲ್ಲ ಪ್ಯಾಕ್ಡು ನಿಮಗೆ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿ ನಿಮಗೆ ಅದು ಅಷ್ಟು ಶುಗರ್ ಕಂಟೆಂಟ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಅದರಲ್ಲಿ. ನಿಮಗೆ ಅಡಿಟಿವ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ನಿಮ್ಗೆ ಆರ್ಗ್ಯಾನಿಕ್ ಇರೋಲ್ಲ. ಇದೆಲ್ಲ ನ್ಯಾಚುರಲ್, ಇಲ್ಲೇ ತೆಗೆದು ಇಲ್ಲೇ ತಿನ್ನೋಂಥದ್ದು. ಓಕೆ, ಗ್ರೇಟ್ ಸರ್. ಇದು ಈ ಬಾಕ್ಸ್ ಇಟ್ಟರೆ ನಮಗೆ ಇದಕ್ಕೆ ಹನಿ ಬೀಸ್ಗೆ ಹೂವು ಎಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ರೈಟ್ ರೌಂಡ್ ನೋಡ್ತಾ ಇದ್ದೀರಾ, ಕಾಂಪೌಂಡ್ ಸುತ್ತು ಈ ಇದು ಫ್ಲವರಿಂಗ್ ಪ್ಲ್ಯಾಂಟ್ಸ್ ನೋಡ್ತಾ ಇದ್ದೀರಾ, ಅದು ಸಸಲ್ಫೆನಿಯಾ ಅಂತೇಳಿ. ಎವ್ರಿ ಮಂತ್ ಇದರಲ್ಲಿ ಹೂವು ಇದ್ದೇ ಇರುತ್ತೆ. ಇದರಿಂದ ಬೀಸ್ ಹೋಗಿ ಇದರಲ್ಲಿ ನೆಕ್ಟರ್ ಕಲೆಕ್ಟ್ ಮಾಡ್ಕೊಂಬಂದು ಇದಕ್ಕೆ ಆಲ್ಮೋಸ್ಟು ತುಪ್ಪ ಕಲೆಕ್ಟ್ ಮಾಡಿ ಇದರಲ್ಲಿ ನಿಮಗೆ ಜೇನಿನ ತುಪ್ಪ ರೆಡಿ ಮಾಡಿ ಇಟ್ಟಿರುತ್ತೆ. ಅವರವರ ಫ್ಲಾಟಲ್ಲಿ ಅವರೇ ತುಪ್ಪನ ಆರಾಮಾಗಿ ತಗೋಬಹುದು ಆರ್ಗ್ಯಾನಿಕ್ ಆಗಿ. ಹೌದು, ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ತಗೊಳೋದಕ್ಕೆ, ಅದನ್ನು ಮೇಂಟೈನ್ ಮಾಡೋದು ಎಲ್ಲ ಪ್ರತಿಯೊಂದು ನಾವು ಮಾಡ್ತೀವಿ. ಸರ್ ರೋಡ್ ಎಲ್ಲ ಏನು ಬಿಡ್ತಿದೆ ಸರ್, ಏನು ಡೈಮೆನ್ಷನ್? ಸರ್ ರೋಡ್ಗೆ ನಾವು ವಿಭಿನ್ನವಾಗಿ ಆಲೋಚನೆ ಮಾಡಿ, ಯಾಕಂದರೆ ಬೆಂಗಳೂರು ಬೆಳೀತಾ ಇರೋ ವೇಗವ ನಾವು ನೋಡಿಕೊಂಡು, ಯಾಕಂದರೆ ಈಗ ಏರ್ಪೋರ್ಟ್ ಟರ್ಮಿನಲ್ 2 ಆಗಿರ್ಬೋದು, ಈಗ ಇಂಡಸ್ಟ್ರಿಯಲ್ ಏರಿಯಾದೆಲ್ಲ ಬಂದಿರೋದ್ರಿಂದ ಈಗ ದಿನನಿತ್ಯ ದಟ್ಟಣೆ ತುಂಬ ಜಾಸ್ತಿ ಆಗ್ತಾಯಿದೆ. ವಾಹನಗಳ ದಟ್ಟಣೆ ಆಗಿರ್ಬೋದು ಎಲ್ಲ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ನಾವು ಅದೊಂದು ದೃಷ್ಟಿಕೋನದಿಂದ ನಾವು 40 ಅಡಿ ರೋಡು ಮೇನ್ ರೋಡನ್ನ ಕೊಟ್ಟಿದ್ದೀವಿ. 40 ಅಡಿ ರೋಡ್ ಕೊಟ್ಟಿದ್ದೀವಿ. ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀವಿ. ಯಾಕಂದರೆ ಯಾವುದಾದ್ರೂ ಫ್ಯೂಚರಲ್ಲಿ ನೀವು ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು, ಏನಾದರೂ ಮೆಟೀರಿಯಲ್ಸು ಯಾವುದಾದ್ರೂ ದೊಡ್ಡ ಲಾಂಗ್ ಗಾಡಿಗಳು ಬಂದಾಗ, ವೆಹಿಕಲ್ಸ್ ಬಂದಾಗ ಟರ್ನ್ ಆಗ್ಬೋದಾಗಿರ್ಬೋದು, ಅದೆಲ್ಲ ಈಸಿಯಾಗಿ ಫೀಸಿಬಲ್ ಆಗಿ ಓಡಾಡಬೇಕಂತೇಳಿ ನಾವು ತುಂಬ ವಿಡ್ತಾಗಿ ಕೊಟ್ಟಿದ್ದೀವಿ. ಎಲ್ಲ ಅನುಕೂಲ ಆಗಲಿ ಅಂತೇಳಿ ಒಂದು ಕಾನ್ಸೆಪ್ಟನ್ನ ಮಾಡಿದ್ದೀವಿ ಮೇಡಮ್. 30 ಫೀಟ್ ರೋಡು, 40 ಫೀಟ್ ರೋಡು.